ದಿನಾಂಕ 27/11/2025 ಆಲ್ಮಟ್ಟಿ ಅಣೆಕಟ್ಟು ಕೃಷ್ಣಾ ನದಿಗೆ ನಿರ್ಮಿಸಲಾದ ಒಂದು ದೊಡ್ಡ ಜಲಾಶಯವಾಗಿದ್ದು ಇದು ಕರ್ನಾಟಕದ ವಿಜಯಪುರ ಜಿಲ್ಲೆಯಲ್ಲಿದೆ ಮತ್ತು ಇದನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಎಂದು ಕರೆಯಲಾಗುತ್ತದೆ. ಇದು ಪ್ರಮುಖ ನೀರಾವರಿ ಜಲವಿದ್ಯುತ್ ಉತ್ಪಾದನೆ ಮತ್ತು ಪ್ರವಾಸೋದ್ಯಮಕ್ಕೆ ಹೆಸರುವಾಸಿಯಾಗಿದೆ. ಅಣೆಕಟ್ಟಿನ ಎತ್ತರವನ್ನು ಹೆಚ್ಚಿಸುವ ಯೋಜನೆ ಪ್ರಸ್ತುತ ಚಾಲ್ತಿಯಲ್ಲಿದೆ, ಆದರೆ ಮಹಾರಾಷ್ಟ್ರ ಮತ್ತು ತೆಲಂಗಾಣದಂತಹ ರಾಜ್ಯಗಳು ಇದನ್ನು ವಿರೋಧಿಸುತ್ತಿವೆ. ಆಲ್ಮಟ್ಟಿ ಅಣೆಕಟ್ಟಿನ ಪ್ರಮುಖ ಅಂಶಗಳು. ಸ್ಥಳ ವಿಜಯಪುರ ಜಿಲ್ಲೆಯ ಬಸವ ಬಾಗೇವಾಡಿ ತಾಲೂಕಿನ ಆಲ್ಮಟ್ಟಿ ಗ್ರಾಮದ ಬಳಿ ಕೃಷ್ಣಾ ನದಿಯ ಮೇಲೆ ನಿರ್ಮಿಸಲಾಗಿದೆ. ಶಾಸ್ತ್ರಿಯವರು ಅಣೆಕಟ್ಟಿನ ಅಡಿಗಲ್ಲು ಸಮಾರಂಭವನ್ನು 1964ರಲ್ಲಿ ಮಾಡಿದ್ದರು. ಅಣೆಕಟ್ಟೆಯ ಕೆಲಸ ಮುಗಿದ ವರ್ಷ ಜುಲೈ 2005. ಜಲಾಶಯದ ಹೆಸರು ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ. ಉದ್ದೇಶಗಳು ನೀರಾವರಿ, ಜಲವಿದ್ಯುತ್ ಉತ್ಪಾದನೆ, ನೀರಿನ ನಿರ್ವಹಣೆ. ಎತ್ತರ 52.25 ಮೀಟರ್, ಉದ್ದ 1565.15 ಮೀಟರ್, ಒಟ್ಟು ಸಾಮರ್ಥ್ಯ 130 TMC ಫೀಟ್, ಮೀಟರ್ 519 ಮೀಟರ್. MSL ಸಂಗ್ರಹಣಾ ಪ್ರದೇಶ 37.375 ಚದರ ಕಿಲೋಮೀಟರ್. ವಿದ್ಯುತ್ ಉತ್ಪಾದನೆ 290 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯವಿದೆ. ವೆಚ್ಚ ರೂಪಾಯಿ 590 ಕೋಟಿಗಳು. ನಿರ್ಮಾಣ ಪೂರ್ಣಗೊಂಡ ವರ್ಷ ಜುಲೈ 2005. ಪ್ರಸ್ತುತ ಎತ್ತರ 519 ಮೀಟರ್, ವಿದ್ಯುತ್ ಉತ್ಪಾದನೆ 290 ಮೆಗಾವ್ಯಾಟ್. ಆಲಮಟ್ಟಿ ಗರಿಷ್ಠ ಮಟ್ಟ 519.6 ಮೀಟರ್, ಆದರೆ ಅದರ ಬಳಕೆ ಕನಿಷ್ಠ ಮಟ್ಟ ಸ್ಟೋರೇಜ್ 506.87 ಮೀಟರ್ ಇದಕ್ಕೆ ಆಗುವುದಿಲ್ಲ. ಈ ಕೃಷ್ಣಾ ಅಚ್ಚುಕಟ್ಟು ಪ್ರದೇಶಕ್ಕೆ ಈ ಅಣೆಕಟ್ಟು ಸುಮಾರು 6 ಲಕ್ಷಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಒದಗಿಸುತ್ತದೆ. 177 TMC ಮೀಟರ್, ಆಂಧ್ರ ಪ್ರದೇಶಕ್ಕೆ 190 TMC ಮೀಟರ್, ಕರ್ನಾಟಕಕ್ಕೆ ಕೊಡಮಾಡಿದ 177 TMC ಮೀಟರ್. ನೀರಿನಲ್ಲಿ 130 ಪ್ರೇಕ್ಷಣೀಯ ಸ್ಥಳ. ಅಣೆಕಟ್ಟಿನ ಪ್ರದೇಶದಲ್ಲಿ 7 ತಾರಸಿ ಉದ್ಯಾನವನವನ್ನು ಅಭಿವೃದ್ಧಿಪಡಿಸಲಾಗಿದೆ. ಅದರಲ್ಲಿ ದೋಣಿ ವಿಹಾರ, ಬೋಟಿಂಗ್, ಸಂಗೀತ ಕಾರಂಜಿ ಮತ್ತು ಮಿಂತ ಕಾರಂಜಿಗಳು ಇವೆ. ಅಣೆಕಟ್ಟಿನ ಒಂದು ಬದಿಯಲ್ಲಿ ರಾಕ್ ಹಿಲ್ ಎಂಬ ಕೃತಕ ಅರಣ್ಯವನ್ನು ಅಭಿವೃದ್ಧಿಪಡಿಸಲಾಗಿದೆ. ಅದರಲ್ಲಿ ಸೆರಾಮಿಕ್ ಕಾಡುಗಳ ಹಾಗೂ ಕಾಡು ಪ್ರಾಣಿಗಳ ಹಾಗೂ ಪಕ್ಷಿಗಳ ಪ್ರತಿರೂಪಗಳಿವೆ ಮತ್ತು ಭಾರತದ ಹಳ್ಳಿಯ ಜೀವನವನ್ನು ಪ್ರತಿನಿಧಿಸುವ ಅನೇಕ ಗೃಹಗಳನ್ನು ಹೊಂದಿದೆ. ಸಂಗೀತ, ನೃತ್ಯ, ಕಾರಂಜಿ ಪ್ರಮುಖ ಆಕರ್ಷಣೆಯವಾಗಿದೆ ಹಾಗೂ ಲೇಸರ್ ಶೋ ಕೂಡ ಪ್ರಮುಖವಾಗಿದೆ. ಇಲ್ಲಿ ಆಲ್ಮಟ್ಟಿ ಅಣೆಕಟ್ಟಿನ ಚಿತ್ರ ಕಾಣಿಸ್ತಿದೆ ಅಲ್ಲಿ ಆಲ್ಮಟ್ಟಿ ಉದ್ಯಾನವನ ಕಾಣಿಸ್ತಿದೆ ನೋಡಿ ಅಲ್ಲಿ ಕಡೆಗೆ. ಮತ್ತು ಆ ಕಡೆ 2 ಹಿಂಗೆ ಕಂಬದ ಗತಿ ಕಾಣಿಸ್ತಾ ಇದೆಯಲ್ಲ, ಆಲ್ಮಟ್ಟಿ ಅಣೆಕಟ್ಟಿನ ಎಂಟ್ರನ್ಸ್ ಅದು ಮೇಲೆ ಹೋಗಾಕ, ಡ್ಯಾಮಿನ ಮೇಲೆ ಅದು ಇರೋದು. ಸೊ ಇದು ಇವತ್ತಿನ ಒಂದು ಸಚೇತನ ಚಟುವಟಿಕೆ ಆಲ್ಮಟ್ಟಿ ಅಣೆಕಟ್ಟು. ಇಲ್ಲಿ ನಮ್ಮ ಊರಿನ ಪಕ್ಕದಲ್ಲಿ ನೀರು ಬಂದಿದೆ ಗೊತ್ತಾ, ಇದರ ಮುಳುಗಡೆ ಇದೆ ಅಲ್ವಾ. ಇದು ಮುಳುಗಡೆ ಆಗ್ಬೇಕಾದ ಕಾರಣ ಏನಪ್ಪ ಅಂದರೆ ಆಲ್ಮಟ್ಟಿ ಅಣೆಕಟ್ಟಿನ ಹಿನ್ನೀರು. ಸುಮಾರು ಆಲ್ಮಟ್ಟಿ ಅಣೆಕಟ್ಟು ಎಷ್ಟು ಎತ್ತರ ಇದೆಯಪ್ಪ ಅಂತಂದರೆ 524 ಮೀಟ್ರ್ ಎತ್ತರ ಇದೆ. ನೀರಿನ ಸಾಮರ್ಥ್ಯ ಮಾಡ್ತಾ ಇರೋದು ಈಗ 519 ಮೀಟ್ರ್, 519.16 ಮೀಟ್ರ್ ನೀರಿನ ಒಂದು ಸಾಮರ್ಥ್ಯ ಇದೆ. ಅಷ್ಟು ಸಾಮರ್ಥ್ಯ ಇದ್ದರೆ ಮಾತ್ರ ಏನಾಗತ್ತಪ್ಪ ಅಂತಂದರೆ 5,94,000
ಪ್ರದೇಶಗಳಿಗೆ ಹೆಕ್ಟೇರ್ ಪ್ರದೇಶಗಳಿಗೆ ಏನಾಗ್ತದಪ್ಪ ಅಂತಂದ್ರೆ ನೀರಾವರಿ ಸೌಲಭ್ಯ ಒದಗಿಸ್ತಾರೆ. 5.94 ಅಂದರೆ 5,94,000 ಒಂದು ಹೆಕ್ಟೇರ್ ಪ್ರದೇಶಗಳಿಗೆ ನೀರಾವರಿ ಸೌಲಭ್ಯವನ್ನು ಈ ಒಂದು ಆಲಮಟ್ಟಿ ಅಣೆಕಟ್ಟು ಏನಪ್ಪ ಅಂದರೆ ಒದಗಿಸ್ತಾ ಇದೆ. ಅಂದರೆ ಪ್ರಮುಖ ಯೋಜನೆ ನೀರಾವರಿ ಸೌಲಭ್ಯ. ಒಂದು ಹೆಕ್ಟೇರ್ ಅಂದರೆ ಎಷ್ಟು ಎಲ್ಲ ಏನಪ್ಪ ಅಂತಂದರೆ ಉತ್ತಾರಗಳು ಹೆಕ್ಟರ್ನಲ್ಲಿ ಇರಲ್ಲ. ಕೆಲವೊಂದು ಏನಿರ್ತಾವಪ್ಪ ಅಂತಂದರೆ ಆಲ್ಮೋಸ್ಟ್ ಆಗಿ ಎಕರೆ, ನಮ್ಮ ಹೊಲಗಳು ಗೊತ್ತಿರೋದು ಎಕರೆಯಲ್ಲಿ ಗೊತ್ತಿರ್ತಾವೆ, ಹೌದಲ್ಲ. 4 ಎಕರೆ 8 ಎಕರೆ ಹಿಂಗೆ ಹೇಳ್ತಿರ್ತಾರೆ, 2 ಎಕರೆ ಅಂತೇಳಿ. ಒಂದು ಹೆಕ್ಟರ್ ಅಂದರೆ 2.47